ಕಾರ್ ಮತ್ತು ಖಾಸಗಿ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ 7 ಮಂದಿ ಪ್ರಯಾಣಿಕರು ಸಜೀವವಾಗಿ ದಹನವಾಗಿದ್ದಾರೆ. 7 ಜನ ಸುಟ್ಟು ಕರಕಲಾಗಿದ್ದಾರೆ. ಡೆಡ್ಲಿ ಆಕ್ಸಿಡೆಂಟ್ ನಲ್ಲಿ ಒಂದು ಕಾರ್ ಮತ್ತು ಖಾಸಗಿ ಬಸ್ ನಡುವೆ ನಡೆದಂತಹ ಭೀಕರ ಆಕ್ಸಿಡೆಂಟ್. 7 ಮಂದಿ ಪ್ರಯಾಣಿಕರು ಸಜೀವ ದಹನಗೊಂಡಿರುವಂತದ್ದು. ಕಾರ್ ಮತ್ತು ಬಸ್ನಲ್ಲಿದ್ದಂತವರ ಪೈಕಿ ಒಟ್ಟಾರೆ 7 ಜನ ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದಾರೆ. ಆಕ್ಸಿಡೆಂಟ್ ಆಗ್ತಾ ಇದ್ದಂಗೆ ಕಾರ್ ಮತ್ತು ಬಸ್ ಎರಡಕ್ಕೂ ಬೆಂಕಿ ಹೊತ್ತುಕೊಂಡಿದೆ. ಯಾದಗಿರಿ ಜಿಲ್ಲೆಯ ಶಾಂತಪುರ ಕ್ರಾಸ್ ಬಳಿ ನಡೆದಂತಹ ಘಟನೆ ಇದು. ಆಕ್ಸಿಡೆಂಟ್ ಸುರಪುರ ತಾಲೂಕಿನ ಶಾಂತಪುರ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ. ಬಸ್ ಮತ್ತು ಕಾರ್ ಎರಡು ಬೆಂಕಿಗೆ ಆಹುತಿಯಾಗಿದ್ದಾವೆ. ಆಕ್ಸಿಡೆಂಟ್ ಆಗ್ತಾ ಇದ್ದಂಗೆ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಗಿದೆ, ಬೆಂಕಿ ಹೊತ್ಕೊಂಡಿದೆ. ಬೆಂಗಳೂರಿಂದ ಕಲಬುರಗಿಗೆ ಬಸ್ ಹೋಗ್ತಾ ಇತ್ತು, ಖಾಸಗಿ ಬಸ್ ಇದು. ಮತ್ತೊಂದು ಕಡೆ ಕಲಬುರಗಿಯಿಂದ ಲಿಂಗಸೂರು ಕಡೆಗೆ ಕಾರ್ ಹೋಗ್ತಾ ಇತ್ತು. ಹಲವು ಪ್ರಯಾಣಿಕರಿಗೆ ಕೂಡ ಗಂಭೀರವಾದಂತಹ ಗಾಯಗಳಾಗಿದೆ. ಕಾರ್ನಲ್ಲಿದ್ದವರ ಪೈಕಿ 3 ಜನ ಮತ್ತು ಬಸ್ನಲ್ಲಿದ್ದವರಂತ ಪೈಕಿ 4 ಜನ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ನೋಡಿದು ಆಕ್ಸಿಡೆಂಟ್ ನ ದೃಶ್ಯವನ್ನು ನೋಡ್ತಾ ಇತ್ತು. ವಿಆರ್ಎಲ್ ಕಂಪನಿಗೆ ಸೇರಿರುವಂತಹ ಬಸ್ ಬೆಂಗಳೂರಿಂದ ಕಲಬುರಗಿಗೆ ಹೋಗ್ತಾ ಇತ್ತು. 7 ಜನ ಸಜೀವವಾಗಿ ಸುಟ್ಟು ಹೋಗಿದ್ದಾರೆ, ದಹನವಾಗಿದ್ದಾರೆ. 3 ಜನ ಕಾರ್ನಲ್ಲಿದ್ದಂಥವರು, 4 ಜನ ಬಸ್ನಲ್ಲಿದ್ದಂಥವರು. ಉಳಿದಂಥವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. 2 ಮಕ್ಕಳು ಅದೃಷ್ಟವಶಾತ್ ಬದುಕುಳಿದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಸ್ನಲ್ಲಿ 4 ಜನ ಇದ್ರು, 2 ಮಕ್ಕಳು ಪಾರಾಗಿದ್ದಾರೆ ಪ್ರಾಣಾಪಾಯದಿಂದ. ಕಾರ್ನಲ್ಲಿ 3 ಜನ ಇದ್ರು. ಈ ಕಾರ್ CNG ಇಂದ ಏನಾದರೂ ಓಡ್ತಾ ಇತ್ತಾ, ಗ್ಯಾಸ್ ಫಿಲ್ ಮಾಡಿದ್ರ, ಅದಕ್ಕೆ ಈ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಳ್ತಾ? ಸೊ ಈ ಬಗ್ಗೆ ಮಾಹಿತಿಗಳು ಬರಬೇಕಾಗಿದೆ. ಯಾದಗಿರಿಯ ಶಾಂತಪುರ ಕ್ರಾಸ್ ಬಳಿ ನಡೆದಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು. ಬಸ್ನ ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ವಿ. ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಕೇವಲ ಚಾರ್ಸಿಗಳ ಮೇಲೆ ನಿಂತ್ಕೊಂಡಿದೆ ಬಸ್. ನೋಡಿದು ಸದ್ಯದ ದೃಶ್ಯ ಸಿಗ್ತಾ ಇರೋದು. ಇದು ಆಕ್ಸಿಡೆಂಟ್ ಆದ ತಕ್ಷಣ ಹೊತ್ತಿ ಉರಿತಾ ಇರುವಂತಹ ದೃಶ್ಯ ಮತ್ತೊಂದು ಕಡೆ ಇದೆ. ಬಸ್ನಲ್ಲಿ 4 ಜನ, ಕಾರ್ನಲ್ಲಿ 3 ಜನ ಜೀವಂತವಾಗಿ ಸುಟ್ಟು ಕರಕಲಾಗಿದ್ದಾರೆ. ಅವರಿಗೆ ಆಚೆ ಬರೋಕ್ಕೂ ಕೂಡ ಸಾಧ್ಯ ಆಗಿಲ್ಲ, ಬೆಂಕಿ ಹೊತ್ಕೊಳ್ತಾ ಇದ್ದಾಗ. ಯಾಕಂದ್ರೆ ಆಕ್ಸಿಡೆಂಟ್ನ ಫೋರ್ಸ್ಗೆ ಕಾರ್ನ ಎಲ್ಲ ಡೋರ್ಗಳು ಕೂಡ ಜಾಮ್ ಆಗಿಬಿಟ್ಟಿದ್ದಾವೆ. ಆಮೇಲೆ ಆಕ್ಸಿಡೆಂಟ್ ಆಗ್ತಾ ಇದ್ದಂಗೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಆಮೇಲೆ ಇದು VRL ಬಸ್ ಆಗಿರೋದ್ರಿಂದ ಕುಷನ್ ವರ್ಕ್ ಇರುತ್ತೆ, ಒಳಗಡೆ ಬೆಡ್ಗಳಿರುತ್ತೆ. ಆ ಬೆಂಕಿಯ ಪ್ರಮಾಣ ಜಾಸ್ತಿ ಆಗಿದೆ. ಅದೃಷ್ಟವಶಾತ್ 2 ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಗಾಯಗಳಾಗಿದೆ ಒಂದಿಷ್ಟು ಜನರಿಗೆ, ಹಲವು ಪ್ರಯಾಣಿಕರಿಗೆ ಗಂಭೀರ ಗಾಯ. ಎಷ್ಟು ಜನ ಅನ್ನುವಂತ ಮಾಹಿತಿಗಳು ಇನ್ನಷ್ಟೇ ಬರಬೇಕಾಗಿದೆ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ಡೆಡ್ಲಿ ಆಕ್ಸಿಡೆಂಟ್ ನ ದೃಶ್ಯಗಳಿದು. ಬೆಂಗಳೂರಿಂದ ಕಲಬುರಗಿಗೆ ಹೋಗ್ತಾ ಇದ್ದಂತಹ ಬಸ್. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ಕಾರ್ನ ಚಾಲಕನ ಅಜಾಗರೂಕತೆಯಿಂದ ಈ ಆಕ್ಸಿಡೆಂಟ್ ನಡೆದು ಹೋಗಿದೆ ಅನ್ನೋ ಮಾಹಿತಿ ಇದೆ. ಹೇಗಾಯ್ತು ಆಕ್ಸಿಡೆಂಟ್, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಎಸ್ ಅರುಣ್, ಏನು ಯಾದಗಿರಿ ಜಿಲ್ಲೆಯ ಏನು ತಿಂತಿಣಿ ಬ್ರಿಡ್ಜ್, ಸುರಪುರ ತಾಲೂಕಿನ ತಿಂತಿಣಿ ಬ್ರಿಡ್ಜ್ ಹತ್ತಿರ ಒಂದು ಭೀಕರ ಅಪಘಾತ ಆಗಿದೆ. ನಿಜಕ್ಕೂ ದೃಶ್ಯಾವಳಿಗಳು ನೋಡಬಹುದು. ಯಾವ ರೀತಿ ಬೆಂಕಿ ಹತ್ಕೊಂಡು ದಗದಗನೆ ಉರಿ ಹತ್ಕೊಂಡು ಸಜೀವ ದಹನ ಆಗಿದ್ದಾರೆ. ಇಲ್ಲಿವರೆಗೂ ನಮಗೆ ಮಾಹಿತಿ ಬಂದಿರತಕ್ಕಂಥದ್ದು 4 ಜನ ಸಾವನ್ನಪ್ಪಿದ್ದಾರೆ ಅಂತೇಳಿ. ಆದ್ರೆ ಇದೀಗ ಮಾಹಿತಿ ಬಂದಿರತಕ್ಕಂಥದ್ದು ಒಟ್ಟಾರೆಯಾಗಿ 7 ಜನ ಸಾವನ್ನಪ್ಪಿದ್ದಾರೆ. ಏನು VRL ಬಸ್ಸು ಮತ್ತು ಕಿಯಾ ಕಾರ್ ಏನು ರಭಸವಾಗಿ ಬಂದಿರೋ ಹಿನ್ನೆಲೆಯಲ್ಲಿ ಏನು ಆ ತನಿಖೆಯ ನಂತರ ಗೊತ್ತಾಗುತ್ತೆ ಏನು ಕಾರ್ನಲ್ಲಿ ಏನಿತ್ತು, ಏನು ಸ್ಫೋಟಕ ವಸ್ತು ಇತ್ತಾ, ಏನು
ಯಾವ ಒಂದು ಇದನ್ನ ತಗೊಂಡು ಏನಾದ್ರು ಸ್ಫೋಟಕ ಆಗ್ತಕ್ಕಂತಹ ತೆಗೆದುಕೊಂಡು ಹೋಗ್ತಾ ಇದ್ರ ಸಾಮಾನ್ಯವಾಗಿ ಯಾಕೆಂತಂದ್ರೆ ಈಗ ಸಿಲಿಂಡರ್ ಅಭಾವ ಜಾಸ್ತಿ ಆಗಿದೆ, ಏನೋ ಅದು ತಗೊಂಡು ಹೋಗ್ತಾ ಇದ್ರ ಪೊಲೀಸರ ಎಲ್ಲವೂ ತನಿಖೆಯ ನಂತರವೇ ಈಗ ನಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಹೇಳಿ. ಒಟ್ಟಾರೆಯಾಗಿ ನಾಲ್ಕು ಜನ ಇದುವರೆಗೂ ಮಾಹಿತಿ ಬಂದಿತ್ತು. ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 7 ಜನ ಸುಟ್ಟು ಕರಕಲಾಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ ಅರುಣ್. ಓಕೆ ಗಣೇಶ್, ಬಸ್ನಲ್ಲಿ 4 ಜನ, ಕಾರ್ನಲ್ಲಿ ಇದ್ದಂಥವರು 3 ಜನ ಸಜೀವ ದಹನ ಅನ್ನೋ ಮಾಹಿತಿ ಇದೆ. ಮತ್ತೊಂದು 2 ಮಕ್ಕಳು ಏನು ಬದುಕುಳಿದಾವೆ, ಆ ಮಕ್ಕಳು ಕೂಡ ಕಾರ್ನಲ್ಲೇ ಇದ್ರಾ? ಅರುಣ್, ಏನು ಮಕ್ಕಳು ಕಾರ್ನಲ್ಲಿ ಇದ್ರು, ಅಲ್ಲಿ ಇರ್ತಕ್ಕಂತಹವರು ಏನು ಮಕ್ಕಳನ್ನ ಹೊರಗಡೆ ಹೇಳ್ಕೊಂಡು ರಕ್ಷಣೆ ಮಾಡಿದ್ದಾರೆ ಅಂತ ಮಾಹಿತಿ ನಮಗೆ ಬಂದಿದೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಇಲ್ಲಿಯ ಬಿಸಿಲಿನ ತಾಪಮಾನದಿಂದ ಇಷ್ಟೊಂದು ಬೆಂಕಿ ಹೊತ್ಕೊಂಡು ಉರಿದಿದೆಯಾ ಬಸ್ಸು, ಏನು ಇವರು ಸ್ಪೀಡ್ ಆಗಿ ಬಂದು ಗುದ್ದಿರೋ ರಭಸಕ್ಕೆ ಏನು ಸ್ಪಾರ್ಕ್ ಆಗಿ ಏನು ಬ್ಯಾಟ್ರಿಗೆ ಟಚ್ ಆಗಿ ಏನು ಈ ಒಂದು ಘಟನೆ ಸಂಭವಿಸಿದೆ. ಒಟ್ಟಾರೆಯಾಗಿ ತನಿಖೆಯ ನಂತರ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗುತ್ತೆ ಅರುಣ್. ಓಕೆ ಗಣೇಶ್, ಈ ಕಾರು ಎಲೆಕ್ಟ್ರಿಕ್ ಕಾರ್ ಆಗಿತ್ತಾ ಅಥವಾ CNG ಫಿಲ್ ಮಾಡಿ ಓಡಿಸ್ತಾರಲ್ಲ ಆ ಥರ ಕಾರ ಅಥವಾ ಪೆಟ್ರೋಲ್ ಕಾರ? ಸೊ ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಸೊ ಅದಕ್ಕಾಗಿ ಬೆಂಕಿ ಹೊತ್ಕೊಡ್ತಾ ಅಂತ? ಇಲ್ಲ ಅರುಣ್, ಅದು ಕಾರು ಏನು ಪೆಟ್ರೋಲ್ ಕಾರ್ ಆಗಿದೆ, ಯಾವುದೇ CNG ಇಲ್ಲ, ಮತ್ತೆ ಎಲೆಕ್ಟ್ರಿಕ್ ಕಾರ್ ಆಗಿರೋದಿಲ್ಲ. ಆದ್ರೆ ಅದು ಕಾರ್ನಲ್ಲಿ ಏನ್ ತಗೊಂಡು ಹೋಗ್ತಾ ಇದ್ರು ಅಂತಕ್ಕಂಥದ್ದು ಅನುಮಾನ ಇದೆ. ಒಟ್ಟಾರೆಯಾಗಿ ತನಿಖೆಯ ನಂತರವೇ ಇದು ಗೊತ್ತಾಗುತ್ತೆ ಅರುಣ್. ಓಕೆ, ಎಷ್ಟು ಜನ ಬಸ್ನಲ್ಲಿ ಎಷ್ಟು ಜನ ಇದ್ರು ಗಣೇಶ್? ಟೋಟಲ್ ಆಗಿ ಎಷ್ಟು ಜನ ಇದ್ರು? ಅದರಲ್ಲಿ ಎಷ್ಟು ಜನಕ್ಕೆ ಗಾಯ ಆಗಿದೆ? ಎಷ್ಟು ಜನ ಹಾಸ್ಪಿಟಲ್ ಇದ್ದಾರೆ ಈಗ? ರಿಕವರಿ ಬಸ್ನಲ್ಲಿ ಸುಮಾರು 20 ಜನ ಇರ್ತಕ್ಕಂತಹ ಮಾಹಿತಿ ಇದೆ. ಕೆಲವರನ್ನ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಬಸ್ನಲ್ಲಿ ಇರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಆದ್ರೆ ಕಾರ್ನಲ್ಲಿ ಇರ್ತಕ್ಕಂಥವ್ರು ಏನು ಸಂಪೂರ್ಣವಾಗಿ ಸುಟ್ಟು ಗಣೇಶ್ ಹೋಲ್ಡ್ ಮಾತನಾಡಿಸ್ತೇನೆ ನಿಮ್ಮನ್ನ. ಪ್ರತ್ಯಕ್ಷದರ್ಶಿ ಸರಳಾಕ್ಷಿ ಅವರು ಸಂಪರ್ಕದಲ್ಲಿದ್ದಾರೆ, ಇದನ್ನು ನೋಡಿದಂಥವ್ರು. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಸಾರಿ ಸರ್, ಹೇಗಾಯ್ತು ಆಕ್ಸಿಡೆಂಟ್? ತಾವು ಯಾವ ಕ್ಷಣದಲ್ಲಿ ನೋಡಿದ್ರಿ ಇದನ್ನ? ಬೆಂಕಿ ಹೊತ್ಕೊಂಡ್ ಮೇಲೆ ತಾವು ಸ್ಥಳದಲ್ಲಿ ಸ್ವಲ್ಪ ನಾವು ಇನ್ನೊಂದು ಎದುರು ಬಸ್ನಲ್ಲಿ ಇದ್ದೀವಿ. ಓಕೆ, ಇಳಿದು ಹೋದ್ರಿ ಅಷ್ಟೊತ್ತಿಗೆ. ನೀವು ಹೋಗಿ ಬರ್ತಾ? ಬೇರೆ ಬಸ್ಸಲ್ಲಿ ಇದ್ವಿ. ಎಕ್ಸಿಡೆಂಟ್ ಆಗಿತ್ತು, ಹೋಗಿ ಬರೋದ್ ನೋಡಿ ನಾವು ಅಲ್ಲಿ ಹೊರಗೆ ಕೆಳಗಿಳಿದು ಹೋದ್ರಿ. ಓಕೆ, ಅದು ಎಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಅಂದ್ರೆ ಸೈಡಿಗೆ ತಗೊಂಡಾರ ಅವ್ರ ಪಾಪ ಸ್ಪೀಡ್. ಇನ್ನೊಂದು ಬಸ್ಸಿನಿಂದ ಅದು ಇದ್ ಮಾಡಕ್ ಹೋಗಿದ್ರು ನನ್ನ ಮಕ್ಳು, ಅವ್ರು ಓವರ್ಟೇಕ್ ಮಾಡಕ್ ಹೋಗಿ ಅಂದ್ರೆ ಎಕ್ಸಿಡೆಂಟ್ ಆಗಿದ್ದಂಗೆ ಸರ್. 3 ಫಸ್ಟ್ ಡ್ರೈವರ್ ಗೊತ್ತಿದ್ದಾರೆ, ಅದು ಪಕ್ಕದಾಗ ಹೋಗ್ಬತ್ತ, ಅದ್ ಮೇಲೆ ಒಂದು ಹುಡುಗ ಕುಂತಿತ್ರಿ. ಅವ್ರ 3 ಸುಟ್ಟು ಸರ್ಕಲ್ ಆದ್ರಿ. ಓಕೆ, ಹಿಂದೆ ಈ 3 ಹೆಣ್ಮಕ್ಳು ಇದ್ರಿ, 2 ಸಣ್ಣ ಹುಡ್ರು ಇದ್ದು. 2 ಸಣ್ಣ ಹುಡ್ರಲ್ಲಿ ಅವ್ರು ನಾವು ಇದಕ್ ಕಳಿಸಿದ್ರಿ, ಇಲ್ಲಿ ಹಾಸ್ಪಿಟ್ಲಿಗೆ ಕಳಿಸಿದ್ರಿ. ಆಂಬುಲೆನ್ಸ್ ಬಂತ್ರಿ. ಒಬ್ಬ ಹೆಣ್ಮಕ್ಳನ್ನ ಆಕಿನ ಕಳಿಸಿದ್ರು. ಇನ್ನೊಂದು 2 ಹೆಣ್ಮಕ್ಳು ಅಲ್ಲೇ ಇದ್ದಾರೆ. ಸರಳಾಕ್ಷರಿ, ಕಾರ್ನ ಫ್ರಂಟ್ 2 ಡೋರ್ಗಳು ಅಂದ್ರೆ ಜಾಮ್ ಆಗ್ಬಿಟ್ಟಿದ್ವಾ ಆಕ್ಸಿಡೆಂಟ್ ಆಗಿ? ಅದಕ್ಕೆ ತೆಗಿಯಕ್ ಬರಲಿಲ್ಲ? ಎಲ್ಲ 4 ಜಾಮ್ ಆಗಿದ್ರಿ. ನಾವು ಡೋರ್ ಓಪನ್ ಮಾಡಿ ಹೊಡೆದು ತೆಗೆದು ಹಾಕಕತ್ತೀವಿ. ಅಷ್ಟೊತ್ತಿಗೆ ಬೆಂಕಿ ದೊಡ್ಡದಾಗ್ಬಿಡ್ತೀರಿ, ಅದು ಎಲ್ಲರೂ ದೂಡ್ತಾರ. ಮುಂದೆ ಡೋರ್ ಓಪನ್ ಮಾಡಿದ್ರಾಗ ದೊಡ್ಡದಾಗ್ಬಿಡ್ತೀರ ಅದು. ಬೆಂಕಿ ಭಾಳ ಇದೈತಿ, ಹಿಂಗಾಗಿ ಹಿಂದಿನ ಡೋರ್ ಅಷ್ಟೇ ತೆಗೆದು ಹಾಕಿದಿವ್ರಿ ಹೆಣ್ಮಕ್ಳನ್ನೆಲ್ಲ. ಮುಂದಿನ ಡೋರ್ ತೆಗೆದ್ರಲ್ಲೇ. ಈ ಬಸ್ಸಲ್ಲಿರೋ ಎಷ್ಟು ಜನ ಸತ್ತೋಗಿದ್ದಾರೆ ಸರ್? ಹಿಂದೆ ಎಷ್ಟು ಜನ ಇದ್ರು ಬಸ್ನಲ್ಲಿ? ಯಾರು ಏನಾಗಿಲ್ರಿ ಬಸ್ಸಿಗೆ. ಹೌದಾ? ಬಸ್ನಲ್ಲಿ ಎಲ್ಲಾರು ಇಳಿದು ಹೋದ್ರಿ. ಯಾಕಂದ್ರೆ ಬಸ್ನ ಫ್ರಂಟ್ ಎಲ್ಲ ಸುಟ್ಟೋಗಿದೆಯಲ್ಲ, ಡ್ರೈವರು. ಹೌದೌದ್ರಿ. ಆಮೇಲೆ ಆಯ್ತು ಸರ್, ಸ್ವಲ್ಪ ಆದ್ಮೇಲೆ ನಾವ್ ಇಲ್ಲಿ ಹೊಡೆಯಾಕತ್ತಿದ್ವಲ್ರಿ, ಎಲ್ಲಾರು ಇದು ಮಾಡತ್ತಿದ್ವಿ, ಎಲ್ಲಾರು ಇಳಿದು ಹೋದ್ರಿ. ಅಂದ್ರೆ ಇದು ಆಕ್ಸಿಡೆಂಟ್ ಆಗಿ ಸ್ವಲ್ಪ ಹೊತ್ತಿಗೆ ಬೆಂಕಿ ಹೊತ್ಕೊಳ್ಳುತ್ತೆ, ಅಷ್ಟೊತ್ತಿಗೆ ಬಸ್ನಲ್ಲಿ ಇದ್ದವ್ರಿಗೆ ಕೆಳಗೆ ಆಯ್ತ್ರಿ. ಬೆಂಕಿ ಸಣ್ಣಾಗಿ ಸ್ಟಾರ್ಟ್ ಆಯ್ತ್ರಿ. ಅದು ತೆಗೆದ್ರಾಗ ಬಹಳ ದೊಡ್ಡದಾಗ್ರಿ. ಓಕೆ ಓಕೆ, ಅಂದ್ರೆ ಅಷ್ಟೊತ್ತಿಗೆ ಬಸ್ನಲ್ಲಿ ಇರೋರೆಲ್ಲ ಕೆಳಗೆ ಓಡ್ ಬಂದ್ಬಿಟ್ರಾ? ಕೆಳಗೆ ಓಡಿ ಬಂದ್ರಿ. ಈ ಕಾರ್ನಲ್ಲಿ ಹಿಂದ್ಗಡೆ ಸೀಟಲ್ಲಿ ಎಷ್ಟು ಜನ ಇದ್ರು ಸರ್? 3 ಜನ, 2 ಸಣ್ಣ ಮಕ್ಳು ಇದ್ರಿ. 2 ಹೆಣ್ಮಕ್ಳು, 1 ಮಗು? ಇಲ್ರಿ, 3 ಹೆಣ್ಮಕ್ಳು ರೀ, 2 ಮಕ್ಳು ರೀ ಹಿಂದ್ಗಡೆ ಸೀಟಲ್ಲಿ. ಓಕೆ, ಅವ್ರಿಗೇನು ಗಾಯ ಆಗಿದೆ ಅಷ್ಟೇನಾ? ಇಬ್ಬರಿಗೆ, ಒಬ್ಬಕಿಗೆ ಗಾಯ ಆಗಿತ್ರಿ, ಅದನ್ನ ಕರ್ಕೊಂಡು ಹೋದ್ರಿ. 2 ಅಲ್ಲೇ ಸ್ಪಾಟ್ನಾಗ ಹೋಗಿದ್ದಂಗ. ಅಂದ್ರೆ 2 ಹೆಣ್ಮಕ್ಳು ಸ್ಪಾಟ್ನಾಗ ಹೋಗ್ಯಾರ ಅಲ್ಲಿ. ಓಕೆ ಓಕೆ, ಅಂದ್ರೆ ಕಾರಲ್ಲಿ ಟೋಟಲ್ 6 ಜನ ಇದ್ರು? 6 ಜನ ಇದ್ರು. ಓಕೆ ಓಕೆ, ಎಷ್ಟೊತ್ತಿಗೆ ಸರ್ ಎಕ್ಸಾಕ್ಟ್ ಆಗಿ ಆಗಿದ್ದ ಆಕ್ಸಿಡೆಂಟ್ ಇದು? ಮೋಸ್ಟ್ಲಿ ಸರ್ ಟೈಮಿಂಗ್ ಸರ್ 1 ಸೆಕೆಂಡ್ ರೀ. ಅಂದ್ರೆ 9:45. 9:45.
ಸರ್ ಈ ಕಾರ್ ಏನಾದರೂ ಸಿ ಎನ್ ಜಿದ ಸರ್ ಇದು ಅಥವಾ ಬ್ಯಾಟ್ರಿ ಕಾರಾ ಎಲೆಕ್ಟ್ರಿಕ್ ಕಾರಾ? ಯಾವ್ದೊಂದು ವೈಟ್ ಕಾರ್ ಐತ್ರಿ, 36 ಪಾಸಿಂಗ್ ಇತ್ತು ಸರ್. ಹ್ಮ್. ಈ ರೋಡ್ ಹೆಂಗಿದೆ ಸರ್? ಇದು ಆಕ್ಸಿಡೆಂಟ್ ಆಗಿರೋ ಜಾಗ ಇದೆಯಲ್ಲ ಸ್ಪಾಟು, ಕರ್ವಿಂಗ್ ಏನಾದರೂ ಇದೆಯಾ, ಹೇಗಿದೆ ಅಲ್ಲಿ? ಇಲ್ಲ, ರೋಡ್ ಚೆನ್ನಾಗಿದೆ, ಪರವಾಗಿಲ್ಲ, ಸ್ಟ್ರೈಟ್ ರೋಡೇ ಇದೆ. ಅದ್ರ ಕಾರು ಸ್ವಲ್ಪ ಸ್ಪೀಡ್ ಇತ್ತನ, ಅವ್ರು ಓವರ್ಟೇಕ್ ಮಾಡಕ್ ಹೋಗ್ಯಾರ, ವಿ.ಆರ್.ಎಲ್ ಬಸ್ ಬಂದಿರ್ಬೇಕು, ಅಪೋಸಿಟ್ ಅಲ್ಲಿ ಬಂದು ಹೊಡೆದವ್ರೆ. opposite. ಅಂದ್ರೆ ಕಾರ್ ಡ್ರೈವರ್ ತಪ್ಪುನಾ ಇದರಲ್ಲಿ? ಕಾರ್ ಡ್ರೈವರ್ ಓಕೆ. ಅದನ್ನ ನೋಡಿದಾಗ ನನಗೆ ಹಂಗ ಹೇಳಿ ಸರ್, ಹೇಳಿ ಹಲೋ ಸರ್, ಹೇಳಿ ಮಾತಾಡಿ ಸರ್. ಅದೇ ನನಗೆ ಹಂಗ ಅನಿಸ್ತು ಸರ್, ಕಾರ್ Okay, ಡ್ರೈವರ್ದ ಅಂದ್ರೆ ತಪ್ಪಿದೆ ಅಂತ ಅನ್ಸ್ತು. ಆಕ್ಸಿಡೆಂಟ್ ಇದ್ ನೋಡಿದ್ರೆ ಓವರ್ಟೇಕ್ ಮಾಡಕ್ ಬಂದು ಅಪೋಸಿಟ್ ಅಲ್ಲಿ ಬಂದು ಹೊಡೆದಾರೆ ಅಂತ ಅನ್ಸುತ್ತೆ. opposite ಬಂದೈತೆ. ಈ ಕಾರ್ ಪಾಸಿಂಗ್ ಎಲ್ಲಿ ಸರ್ ಇದು? ಅಂದ್ರೆ ಇವರು ತುಂಬಾ ದೂರದಿಂದ ಏನಾದ್ರು ಬಂದಿದ್ರಾ ಹೇಗೆ? ಯಾಕಂದ್ರೆ ಬಸ್ ಬೆಂಗಳೂರಿಂದ ಕಲಬುರಗಿ ಹೋಗ್ತಿತ್ತು. ಇಲ್ಲ ಸರ್, 36 ಪಾಸಿಂಗ್ ಇತ್ತು, ಅಂದ್ರೆ ಲಿಂಗಸೂರು, ರಾಯಚೂರು ಡಿಸ್ಟಿಕ್ ಇಂದ ಇರ್ಬೇಕು. ಹಾ. ಸೊ ಅಲ್ಲೇ ಅಕ್ಕಪಕ್ಕ ಏರಿಯಾದಂತ ಅನ್ಸುತ್ತೆ. ಅವ್ರು ಯಾವ್ರು ಏನಂತ ಏನಾದ್ರು ಮಾಹಿತಿ ಗೊತ್ತಾಯ್ತು ಸರ್? ಅವ್ರ ಹತ್ರ ಏನಾದ್ರು ID ಪ್ರೂಫ್ಸ್ ಆ ಬಗ್ಗೆ ಏನಾದ್ರು ಇಲ್ಲ ನೋಡಿ? ಸರ್, ನಾವು ಹಂಗೆ ಬಂದ್ಬಿಟ್ಟಿದ್ದೆ ಬಸ್ನಾಗ್ಲಿಂದ, ಮತ್ತೆ ಕೂತು ಬೇರೆ ದಾರಿಲಿಂದ ಬಂದ್ಬಿಟ್ಟಿದ್ದೆ ಸರ್. ಓಕೆ. ಆಂಬುಲೆನ್ಸ್ ಬಂತ್ರಿ, ಆಮೇಲೆ ಕಳ್ಸಿ ಈ ಬಸ್ಸಲ್ಲಿ ಎಷ್ಟು ಜನ ಇದ್ರು ಸರ್? ಟೋಟಲ್ ಒಂದು 20-25 ಜನ ಇದ್ರು? ಬಸ್ಸಲ್ಲಿ 25-30 ಜನ ಇದ್ರು. ಓಕೆ. ಅವರೆಲ್ಲ ಹೊಲ್ದಾಗ ಹೋಗ್ಬಿಟ್ರು ಸರ್. ಬೆಂಕಿ ಹೊತ್ಕೊಳ್ತಾ ಇದ್ದಂಗೆ ಹೊಲದಲ್ಲಿ ಹೋಗ್ಬಿಟ್ರಾ? ಹೊಲ್ದಾಗ ಹೋಗ್ಬಿಟ್ರು. ಆಂಬ್ಯುಲೆನ್ಸ್ ಎಲ್ಲ ತಾವೇ ಕರೆಸಿದ್ರ ಅಲ್ಲಿಗೆ? ಏನ್ ಸರ್? ಆಂಬ್ಯುಲೆನ್ಸ್ಗೆಲ್ಲ ಹೇಗೆ ಸುದ್ದಿ ಮುಟ್ಟಿತು? ಯಾರು ಮಾಹಿತಿ ಕೊಟ್ರು ಅಂತ? ಯಾವ ಸರ್? ಈ ಆಕ್ಸಿಡೆಂಟ್ ಆಗಿದೆಯಲ್ಲ ಸರ್, ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಚಿಕ್ಕ ಪುಟ್ಟ ಹಳ್ಳಿ ಯಾವ್ದಾದ್ರು ಇದೆಯಾ ಇಲ್ಲಿ? ಇಲ್ಲಿ ಅಲ್ಲಿ ತಿಂತಿಣಿ ಇದೆಯಲ್ಲ ಸರ್, ತಿಂತಿಣಿ ನಡ್ಬರ್ಕಿದೆ, ಒಂದು ದಾರಿ ಹೋಗ್ತಿದೆ ಒಳಗಡೆ, ತಿಂತಿಣಿ ಮೌನೇಶ್ವರ ಅಂತ ಇದೆ. ತಿಂತಿಣಿ ಮೌನೇಶ್ವರದ ಒಳಗಡೆ ದಾರಿಲಿಂತ ಒಂದು ನಡ್ಬರ್ಕ್, ಅಂದ್ರೆ ಮೇನ್ ರೋಡಿಗೆ ಇದೆ ಸರ್ ಇದು. ಸ್ವಲ್ಪ ದಾಟಿದ್ಕೊಂಡಿದೆ 1 ಕಿಲೋಮೀಟರ್, 1 ಕಿಲೋಮೀಟರ್. ಈ ಬಸ್ಸಲ್ಲಿ ಏನಾದ್ರು ಲಗೇಜ್ ಜಾಸ್ತಿ ಆಗಿತ್ತಾ ಸರ್? ನೋಡಿದ್ರಾ ತಾವೇನಾದ್ರು? ಇಲ್ಲ, ನೋಡ್ಲಿಲ್ಲ ಸರ್. ಈ ಬಸ್ ಟಾಪ್ ಮೇಲೆ ನೋಡಕತ್ತಿದ್ದೆ ಸರ್, ಅಬ್ಸರ್ವ್ ಮಾಡಿಲ್ಲ. ಅಂದ್ರೆ ಲಾಂಗ್ ಜರ್ನಿ ಬಸ್ಗಳಲ್ಲಿ ಟಾಪ್ಗಳಲ್ಲೆಲ್ಲ ತುಂಬಾ ಲಗೇಜ್ ಗಳನ್ನ ಕಟ್ತಾರಲ್ವಾ, ನೋಡಿರ್ತೀವಿ ನಾವು ಸಹಜವಾಗಿ. ಹಾಗೇನಾದ್ರು ಇತ್ತಾ? ಹಂಗೇನು ನೋಡ್ಲಿಲ್ಲ ಸರ್ ನಾವು. ಹಂಗೆ ನಾವು ಇಲ್ಲಿ ಕಾರಿನ ಕಡೆ ಕಾನ್ಸಂಟ್ರೇಟ್ ಇರ್ತಲ್ಲ, ಆ ಕಡೆ ನೋಡ್ಲಿಲ್ಲ ಸರ್. ಓಕೆ. ಅದು ಇಳಿದು ಹೋಗೋದು ಅಷ್ಟೇ ನೋಡಿದಿರಿ. ಓಕೆ. ತುಂಬಾ ಜನ ಸೇರಿದ್ರು ಅಂತ ಅನ್ಸುತ್ತೆ. ಹೇಗಿತ್ತು ಪರಿಸ್ಥಿತಿ ಆಕ್ಸಿಡೆಂಟ್ ಆದ ತಕ್ಷಣ ಅಲ್ಲಿ? ಹೌದು ಸರ್, ಭಾಳ ಪ್ರಯತ್ನ ಪಟ್ಟರು ಎಲ್ಲಕ್ಕೂ, ಆದ್ರೆ ಆಗ್ಲಿಲ್ಲ ಸರ್. ಭಾಳ ಹೊಗೆ ಬರೋದಕ್ಕೆ ಅವು ಎಲ್ಲ ಬ್ಲಾಸ್ಟ್ ಆದವು ಸರ್, ಟೈರ್ಗಳೆಲ್ಲ ಕರಕಲ ಆಗಿದ್ವಲ್ಲ. ನೀವು ಸರಳಾಕ್ಷಿ ಅವ್ರೆ, ನೀವು ಹೇಳಿದ್ರಿ ಅಂದ್ರೆ ಆಕ್ಸಿಡೆಂಟ್ ಆದ ತಕ್ಷಣ ನೀವು ಅಲ್ಲೇ ಇದ್ರಿ, ಈ ಫ್ರಂಟ್ ಡೋರ್ದು ಕಾರ್ದು ತೆಗಿಯಕ್ ಆಗ್ಲಿಲ್ಲ ಅಂತ. ನಾವು ಬಂದ್ವಿ ಎದುರಿಗೆ ಬಸ್ಸಿಗೆ. ಅದೇ ಅಂದ್ರೆ ಬೆಂಕಿ ಹೊತ್ಕೊಳ್ಳೋ ಮೂಮೆಂಟಿಗೆ ನೀವು ಅಲ್ಲೇ ಇದ್ರಿ ಅಲ್ವಾ? ಹೋಗಿ ಬರ್ತಾ ಇತ್ತು, ಆ ಮೂಮೆಂಟಿಗೆ ಅಲ್ಲಿದ್ವಿ. ಅವರು ಈ ಕಾರ್ ಡ್ರೈವರ್ ಮತ್ತು ಅವರ ತೊಡೆ ಮೇಲೆ ಕೂತ್ಕೊಂಡಿದ್ದು ಮಗುನ ರಕ್ಷಣೆ ಮಾಡೋಕೆ ತುಂಬಾ ಟ್ರೈ ಮಾಡಿದ್ರ? ನಿಮ್ ಜೊತೆ ಸುಮಾರು ಜನ ಇದ್ರ? ಹೇಗೆ ಟ್ರೈ ಮಾಡಿದ್ರಿ, ಆದ್ರೆ ಇನ್ಲರ್ನೆಲ್ಲ ತಕೊಂಡಿರಿ, ಅದು ಹೊಡೆದು ಕಾಲ್ ಇದು ಜಗ್ಗಿರಿ, ಗ್ಲಾಸ್ ಹೊಡೆದು ಡೋರ್ ತೆಗೆದು ತೆಗಿದ್ರಿ. ಅವ್ರು ತೆಗೆದು ಎತ್ತಿ ಹಾಕಿದ್ರಾಗ ಅವ್ರ ಅಲ್ಲೇ ಸ್ಟಾರ್ಟ್ ಆಗಿದ್ರು. ಬೆಂಕಿ ಜೋರಾದ ತಕ್ಷಣ ನೀವು ದೂರ ಬಂದ್ಬಿಟ್ರ ಅವಾಗ? ದೂರ ಬಂದ್ಬಿಟ್ರಲ್ಲ. ಓಕೆ. ಅಂದ್ರೆ ಅವರು ಇನ್ನೂ ಜೀವಂತವಾಗಿದ್ರು, ಆಕ್ಸಿಡೆಂಟ್ ಆದಲ್ಲೇ ಸ್ಪಾಟ್ ಆಗಿರ್ಲಿಲ್ಲ? ಗೊತ್ತಾಗಿಲ್ಲ. ಡ್ರೈವರ್ ಅಂಕರ್ ಇರ್ಲಿಕ್ಕಿಲ್ಲ, ಅಲ್ಲೇ ಹಿಂಗೆ ಬಿದ್ದಿದ್ದಾರೆ. ಇಬ್ರು ಏನಾಗಿರೋದು ಅಬ್ಸರ್ವ್ ಮಾಡಲಿಲ್ಲ. ಇವ್ರನ್ನ ತೆಗೆದ್ರಾಗ ಇದು ಮಾಡಿದ್ರಿ, ಇವ್ರನ್ನ ತೆಗೆದು ಅವ್ನ ತೆಗೆದ್ರಾಗ. ಅಂದ್ರೆ ಈ ಕಾರ್ ಡ್ರೈವರು ಮತ್ತೆ ಆ ಮಗು ಬೆಂಕಿ ಹೊತ್ಕೊಂಡ ಮೇಲೆ ಅದರಿಂದ ಸುಟ್ಟು ಸತ್ತಿರೋದು, ಆಕ್ಸಿಡೆಂಟ್ ಆದಾಗ ಸತ್ತೇ ಹೋಗಿಲ್ಲ? ಓಕೆ. ಥ್ಯಾಂಕ್ ಯು ಸರಳಾಕ್ಷ ಅವರೇ, ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಬಹಳಷ್ಟು ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು.